जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति। भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। जन्माद्यस्य यतोन्मयात् इतरतश्च अर्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परमोधि। ನನ್ನ ಅಧ್ಯಾತ್ಮ ಬಂಧುಗಳೇ, ಇಲಾವೃತದ ಭಗವಂತನನ್ನು ನೋಡಿದೆವು, ಭದ್ರಾಶ್ವದ ಭಗವಂತನನ್ನು ನೋಡಿದೆವು, ಹರಿವರ್ಷದ ಭಗವಂತನನ್ನು ನೋಡಿದೆವು, ಕೇತುಮಾಲದ ಭಗವಂತನನ್ನು ನೋಡಿದೆವು, ರಮ್ಯಕದ ಭಗವಂತನನ್ನು ನೋಡಿದೆವು. 5 ವರ್ಷಗಳ ಭಗವದ್ ಉಪಾಸನೆಯ ಮಂತ್ರಗಳನ್ನು ನೋಡಿದೆವು. 6ನೇದು ಹಿರಣ್ಮಯ ವರ್ಷ. ಅಲ್ಲಿ ಕೂರ್ಮ ರೂಪದ ಉಪಾಸನೆ ನಡೀತಾಯಿದೆ. ಅದನ್ನು ಮಾಡ್ತಕ್ಕವರು ಪಿತೃಗಳು, ಪಿತೃಪತಿಯಾಗಿರತಕ್ಕಂಥ ಯಮನ ಜೊತೆಗೆ ಪಿತೃಗಳು ಅಲ್ಲಿ ಕೂರ್ಮ ರೂಪನಾದ ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಆ ಕೂರ್ಮ ರೂಪದ ಉಪಾಸನೆಯ ಅವರು ಉಪಾಸನೆ ಮಾಡ್ತಕ್ಕಂಥ ಮಂತ್ರ ಓಂ ನಮೋ ಭಗವತೆ ಅಪೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಸ್ಥಿತ ನೋಪಲಕ್ಷಿತ ಸ್ಥಾನಾಯ ನಮಃ ವರ್ಷ್ಮಣೆ ನಮಃ ಪ್ರಮಾಣಾಯ ನಮೋ ಭೂಮ್ನೆ ನಮೋ ಅವಸ್ಥಾನಾಯ ನಮಸ್ತೆ. ಇದು ಕೂರ್ಮದ ಉಪಾಸನೆಯ ಮಂತ್ರ. ನಮಃ ಅಕೂಪಾರಾಯ ಅಂತ. ಅಕೂಪಾರ ಅಂತಂದ್ರೆ ನಿಜವಾಗಿ ಕಡಲು ಅಂತ ಅರ್ಥ. ಕೂಪ ಅಂದ್ರೆ ಬಾವಿ, ಕೂಪಾರ ಅಂದ್ರೆ ಕೂಪಮಂಡೋಕ ಅಂತ ಅರ್ಥ, ಬಾವಿಯಲ್ಲಿ ಇರುವಂಥದ್ದು. ಇವನು ಬಾವಿಯಲ್ಲಿ ಇರಲಿಕ್ಕೆ ಸಾಕಲ್ತು, ಇವನಿಗೆ ಇಡೀ ಸಮುದ್ರವೇ ಬೇಕು. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕೂಡ ಕೂರ್ಮ ಅದರ ಮರಿ ಸಾಕಿದರೆ ಎಮೆ ಮರಿ ಅದು ಬಾವಿಯಲ್ಲಿ ಬೆಳೀತಾರೆ. ಆದರೆ ಇದು ಬಾವಿಯಲ್ಲಿ ಬೆಳೆಯುವ ಕೂರ್ಮ ಅಲ್ಲ, ಇದು ಅಕೂಪಾರ. ಅಂದರೆ ಬಾವಿಯಲ್ಲಿ ಅದರ ಸೀಮಿತವಾದಂಥ ಪರಿಧಿಯ ಒಳಗೆ ಇದು ನಿಲ್ಲಲಾರದು. ಇದು ಯಾಕೆಂದರೆ ಬೃಹದಂಡ ಮೂಢ ಬ್ರಹ್ಮಾಂಡವನ್ನು ಹೊತ್ತ ಕೂರ್ಮ ಇದು ಬಾವಿಯೊಳಗೆ ಹಾಗೆ ಸೇರುವುದು, ಅದು ಸೇರುವುದು ಸಾಧ್ಯ. ಅದರಿಂದ ಅಕೂಪಾರ ಅಂದರೆ ಇಡೀ ವಿಶ್ವವನ್ನು ಹೊತ್ತದ್ದಾದ್ದರಿಂದ ಸಮುದ್ರದಲ್ಲಿ ಕೂಡ ತುಂಬದಂತಹ ಒಂದು ರೂಪ ಅಕೂಪಾರಾಯ. ಅದು ಕೂರ್ಮ ರೂಪ ಬಹಳ ವಿಚಿತ್ರ. ಸಮುದ್ರ ಮಥನ ಮಾಡುವಾಗ ಸಮುದ್ರದ ಅಡಿಯಲ್ಲಿ ಇದ್ದು ಮಂದರ ಪರ್ವತವನ್ನು ಎತ್ತಿದ ರೂಪ. ನಮ್ಮೊಳಗೆ ಸಮುದ್ರ ಮಥನ ನಡೆಯುವಾಗ ನಾವು ಕೂಡ ಕೂರ್ಮದ ನೆರವು ಇಲ್ಲದೇ ಇದ್ದರೆ ಮಥನ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಥನ ಮಾಡ್ತೇವೆ ಒಳಗಿನಿಂದ. ಮಥನ ಮಾಡುವಾಗ ಯಾವುದು ಶಾಸ್ತ್ರಗಳ ಮಥನ ನಮ್ಮ ಒಳಗೆ ನಡೀತದೆ, ಶಾಸ್ತ್ರಗಳ ಕಡಲ ಮಥನ. ಆ ಮಥನ ನಡೆಯುವಾಗ ಅದಕ್ಕೆ ಒಂದು ಕಡಗೋಲು ಬೇಕಲ್ಲ, ಮಂದರ ಪರ್ವತ. ಇಲ್ಲಿ ಯಾವುದು ಮಂದರ? ನಮ್ಮ ಮನಸ್ಸೇ ಮಂದರ. ಅದು ಯಾಕೆಂದರೆ ಒಳ್ಳೆ ಹೆಸರು. ಅದು ಮಂದರನ್ನು ಖುಷಿಗೊಳಿಸುವಂಥದ್ದು.
ಮಂದರ. ಮಂದರಿಗೆ ಬಹಳ ಖುಷಿ ಪಡುವಂಥದ್ದು ಮಂದರ. ಅದು ನಮ್ಮ ಮನಸ್ಸು. ಆ ಮನಸ್ಸು ಶಾಸ್ತ್ರಗಳ ಮಥನ ಮಾಡುವಾಗ ಏನಾಗುತ್ತೆ ಅಂದರೆ ಅದು ಕೈ ಜಾರಿ ಕೆಳಕ್ಕೆ ಕುಸಿದು ಹೋಗುತ್ತೆ. ಆ ಮಂದರ, ನಮ್ಮ ಮನಸ್ಸನ್ನು ಮಂದರ, ಅದರ ಸಹಜ ಸ್ವಭಾವ ಕೆಳ ಕುಸಿಯೋದೆ, ಮೇಲಕ್ಕೆ ಇರುವುದಲ್ವೇ ಅಲ್ಲ. ಅದು ಕೆಳಕ್ಕೆ ಜಾರ್ತಾ ಇರ್ತದೆ, ನಮ್ಮನ್ನು ಕೆಳಕ್ಕೆ ಜಾರಿಸ್ತಾ ಇರ್ತದೆ. ಅದು ಮನಸ್ಸಿನ ಸಹಜ ಸ್ವಭಾವ. ಆದ್ದರಿಂದ ಮಥನ ಮಾಡ್ತಾ 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 ಅದು ಕೆಳಕ್ಕೆ ಕುಸಿದು ಬಿಟ್ಟಾಗ ಶಾಸ್ತ್ರದ ಮಥನ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆಂದರೆ ಅದು ಮಂದ ಮನಸ್ಸು, ಮಂದಮತಿಗಳಿಗೆ ಶಾಸ್ತ್ರದ ಮಥನ ಮಾಡ್ಲಿಕ್ಕೆ ಆಗೋಲ್ಲ. ಆಗ ಆ ಮನಸ್ಸನ್ನು ಶಾಸ್ತ್ರದ ಮಥನಕ್ಕೆ ಬೇಕಾಗುವ ಎತ್ತರಕ್ಕೆ ಏರಿಸುವುದಕ್ಕೆ ಅಡಿಯಲ್ಲಿ ಕೂರ್ಮನಾಗಿ ಬಂದು ಅದನ್ನು ಎತ್ತಿ ಹಿಡಿಬೇಕು. ಹಾಗಾಗಿ ನಮ್ಮ ಶಾಸ್ತ್ರ ಚಿಂತನೆಗೆ ಕೂಡ ಕೂರ್ಮನಾಗಿ ಅವನು ಕೆಳಗಿನಿಂದ ಎತ್ತಿ ಹಿಡಿದರೆ ಮನಸ್ಸು ಭಗವಂತನ ಬಗೆಗೆ, ಶಾಸ್ತ್ರದ ಬಗೆಗೆ ಚಿಂತನೆ ಮಾಡುತ್ತೆ. ಇಲ್ಲದಿದ್ದರೆ ಎಲ್ಲ ದೊಡ್ಡ ನಂಬಿಕೆಗಳು, ಅದರಲ್ಲಿ ಏನೂ ಇಲ್ಲ. ನಮ್ಮ ಜಾನ್ ವುಡ್ರೋಫ್ ಒಂದು ಕಥೆ ಹೇಳ್ತಾರೆ. ಅವರು ಕಲ್ಕತ್ತಾದಲ್ಲಿ ಚೀಫ್ ಜಸ್ಟಿಸ್ ಆಗಿತ್ತು. ಜಾನ್ ವುಡ್ರೋಫ್ ಬ್ರಿಟಿಷರ ಕಾಲದಲ್ಲಿ. ಆಗ ಇಷ್ಟು ಪಾಶ್ಚಾತ್ಯೀಕರಣ ಆಗಿರಲಿಲ್ಲ ನಮ್ಮ ದೇಶ, ಈಗ ಆದಷ್ಟು. ಅವರನ್ನು ಬ್ರಿಟಿಷ್ ಗವರ್ಮೆಂಟ್, ವಿದೇಶ ಪಾಶ್ಚಾತ್ಯರು ಕಲ್ಕತ್ತಾ ಹೈಕೋರ್ಟಿಗೆ ಅವರನ್ನು ಚೀಫ್ ಜಸ್ಟಿಸ್ ಆಗಿ ಕಳಿಸಿದರು. ಯಾಕಂದರೆ ಅವರ ದೃಷ್ಟಿಯಲ್ಲಿ ಚೀಫ್ ಜಸ್ಟಿಸ್ ಆಗಬೇಕಾಗಿದ್ರೆ ಬಿಡಿಯದೇ ಆಗಬೇಕು, ಭಾರತೀಯರಿಗೆ ಚೀಫ್ ಜಸ್ಟಿಸ್ ಆಗೋ ಯೋಗ್ಯತೆ ಇಲ್ಲ ಅಂತ ಅವರು ಕಲ್ಪನೆ ಮಾಡಿಕೊಂಡಿದ್ದು. ಹಾಗಾಗಿ ಎಲ್ಲ ಚೀಫ್ ಜಸ್ಟಿಸ್ ಆಗಿ ವಿದೇಶಿಯರನ್ನು ಕಳಿಸ್ತಿದ್ರು. ಹಾಗೆ ಇವನು ಕಲ್ಕತ್ತಾಕ್ಕೆ ಚೀಫ್ ಜಸ್ಟಿಸ್ ಆಗಿ ಕಳಿಸಿದರು ಜಾನ್ ವುಡ್ರೋಫ್. ಅವರ ಕಾವ್ಯನಾಮ ಪೆನ್ನೆ ಆರ್ಥರ್ ಎವಲಾನ್. ಅವರು ತುಂಬಾ ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದಾರೆ ಇಂಗ್ಲಿಷ್ನಲ್ಲಿ. ಅಂತೂ ವಿಶೇಷತಃ ಬಂಗಾಲದ ತಂತ್ರಶಾಸ್ತ್ರದ ಬಗ್ಗೆ ವಿಶೇಷ ಪರಿಣತಿ ಇದ್ದವರಿಗೆ. ಅವರು ಸರ್ಪೆಂಟ್ ಪವರ್, ಕುಂಡಲಿನಿ ಶಕ್ತಿ ಬಗ್ಗೆ ಸರ್ಪೆಂಟ್ ಪವರ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಆಮೇಲೆ ಇಂಟ್ರೊಡಕ್ಷನ್ ಟು ಯೋಗಶಾಸ್ತ್ರ, ಆಮೇಲೆ ಗಾರ್ಲೆಂಡ್ ಆಫ್ ಲೆಟರ್ಸ್, ಅಕ್ಷರಮಾಲೆಗಳ ಬಗ್ಗೆ, ಶಕ್ತಿ ಆ್ಯಂಡ್ ಶಾಕ್ತ, ಹೀಗೆ ತುಂಬಾ ಪುಸ್ತಕಗಳನ್ನು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ನಮ್ಮ ಭಾರತೀಯ ತಾಂತ್ರಿಕ ಪರಂಪರೆಯ ಬಗ್ಗೆ ಬಹಳ ಅಥೆಂಟಿಕ್ ಆಗಿ ಬರೆದಿದ್ದಾರೆ. ಬಹಳ ದೊಡ್ಡ ವಿದ್ವಾಂಸ. ಅವರು ಒಂದು ಮಾತು ಹೇಳ್ತಾರೆ. ಅವರು ಒಂದು ಸರ್ತಿ ಕಲ್ಕತ್ತಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಲಿಕ್ಕೆ ಹೋದರು. ಕೇಳಿದರು, ನಿಮ್ಮ ದೇಶದ ಗ್ರಂಥ ರಾಮಾಯಣ ಮಹಾಭಾರತ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹುಡುಗರ ಹತ್ರ ಕೇಳಿದರು. ಪಾಪ ಹುಡುಗರು ನಾವು ಓದಿಲ್ಲ ಅಂತ ಹೇಳ್ಬೋದು, ಹಾಗೆ ಹೇಳಲಿಲ್ಲ. ಯಾಕೆ ಅವ್ರೇನು ಹೇಳ್ಬೋದ, ಇಟ್ ಈಸ್ ಆಲ್ ಮೀನಿಂಗ್ಲೆಸ್, ಫಿಕ್ಟಿಷಿಯಸ್ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಓದೋದೇ ಈ ರೀತಿ ಒಂದು ಅಭಿಪ್ರಾಯ ಪಡತಕ್ಕಂಥ ಈ ಹುಡುಗರ ಕೈಯಲ್ಲಿ ಈ ದೇಶದ ಭವಿಷ್ಯ ಇದೆ. ಎಂಥ ದೊಡ್ಡ ದುರಂತ ಇದು. ಓದೇ ಇಲ್ಲ, ಅದು ಮೀನಿಂಗ್ಲೆಸ್. ಯಾಕೆಂದ್ರೆ ಅವನಿಗೆ ಅದ್ರ ಮೀನಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ. ಇದೊಂದು ಲಾಜಿಕ್ ಆಗೋಯ್ತಲ್ಲ. ನಮಗೆ ಯಾವುದು ಗೊತ್ತಿಲ್ಲವೋ ಅದನ್ನು ಫಿಕ್ಟಿಷಿಯಸ್, ಮೀನಿಂಗ್ಲೆಸ್ ಅಂತ ಹೇಳ್ತಕ್ಕ ಒಂದು ಅಭ್ಯಾಸ ಭಾರತದಲ್ಲಿ ಬೆಳೀತಾ ಇದೆ. ಇಂಥ ಪೆದ್ದುಗಳು ಈ ದೇಶವನ್ನು ಹೇಗೆ ಆಡ್ತಾರೆ ಮತ್ತೆ? ಅವ್ನು ಪಾಪ ಅವ್ನು ಪಾಶ್ಚಾತ್ಯರ ಗಾಬರಿ ಆಗುತ್ತಿದೆ ಅಷ್ಟೇ. ಹೇಳ್ತಾರೆ, ನಾನು ಇಂಥ ಅಭಿಪ್ರಾಯವನ್ನು ಈ ಕಾಲೇಜಿನ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಬಾಯಿಯಿಂದ ಇಂಥ ರಿಮಾರ್ಕನ್ನು ನಾನು ನಿರೀಕ್ಷಿಸಿರಲಿಲ್ಲ. ಇಷ್ಟು ಕೆಟ್ಟದಾಗಿ ಹೇಳ್ತಾರೆ ಅಂತ ನಿರೀಕ್ಷಿಸಿರಲಿಲ್ಲ. ಅವ್ರು ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ನಾವು ನೋಡಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ, ಹಾಗೆ ಹೇಳಿದ್ರೆ ಅಡ್ಡಿ ಇರಲಿಲ್ಲ. ರಾಮಾಯಣ ಭಾರತ ನಾವು ಓದಲಿಲ್ಲ. ಆದರೆ ಅವರಿಗೆ ಇಲ್ಲೊಬ್ಬರು ಬೆಂಗಳೂರಿನಲ್ಲೊಬ್ಬರು ಒಂದು ಮಾತಾಡಿದ್ರು ಒಂದ್ಸಲಿ, ನಾನು ನಿಮ್ಮ ಭಾರತ ರಾಮಾಯಣವನ್ನು ಅವ್ರದ್ದಲ್ಲ, ನಾನು ನಿಮ್ಮ ಭಾರತ ರಾಮಾಯಣವನ್ನು ಓದಲಿಲ್ಲ, ಅದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ. ಇಗ್ನೋರೆನ್ಸ್ ಈಸ್ ಎ ಪಾಯಿಂಟ್ ಆಫ್ ಪ್ರೈಡ್. ಅವರಿಗೆ ಗೊತ್ತಿಲ್ಲ ಅನ್ನೋದು ಹೆಮ್ಮೆ ಆಗ್ತದೆ. ಇಂಥ ಗದ್ದುಗಳು ತುಂಬ್ತಾ ಇದ್ದಾರೆ ಈ ದೇಶದಲ್ಲಿ. ಅವ್ರು ಹೇಳ್ತಾರೆ, ಇದು ಸರಿಯಲ್ಲ. ಯಾಕೆಂದರೆ ಪ್ರಾಚೀನರು ಹೇಳಿದ್ದನ್ನು ಓದೋದೇ ಅದು ಮೀನಿಂಗ್ಲೆಸ್ ಅಂತ ತೀರ್ಮಾನ ಮಾಡುವ ಬುದ್ಧಿ ಈ ದೇಶದಲ್ಲಿ ಬೆಳೀತಾ ಇದೆ. ಅವರು ಒಂದು ಮಾತು ಹೇಳ್ತಾರೆ, ನನಗೆ ಬಹಳ ಇಷ್ಟವಾದ ಮಾತು ಏನಂದರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ಮೀನಿಂಗ್ಲೆಸ್ ಅಂತ ಹೇಳಬೇಡಿ ಪ್ರಾಚೀನ. ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್,
but it has a meaning. They were not fools to believe in what is meaningless. ಎಲ್ಲ ನಿಮ್ಮ ಪೂರ್ವಿಕರು ಮೀನಿಂಗ್ಲೆಸ್ ಆದ್ದನ್ನೇ ನಂಬುವ ಹುಚ್ಚರಿದ್ದರು ಅಂತ ತಿಳ್ಕೋಬೇಡಿ. ಅವರಿಗೂ ಮೀನಿಂಗ್ಫುಲ್ ಆದ ಲೈಫನ್ನು ಲೀಡ್ ಮಾಡಿದರು. ಅದನ್ನು ತಿಳ್ಕೊಳ್ಳದೆ ಹೀಗೆ ರಿಮಾರ್ಕ್ ಮಾಡೋದು ಸಭ್ಯತನ ಅಲ್ಲ ಅಂತ ಭಾರತೀಯರ ಬಗ್ಗೆ ಬಹಳ ನೋವಿನಿಂದ ಈ ಮಾತು ಹೇಳ್ತಾರೆ. ಕಡೆಗೆ ಅವರು ಮಾತು ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ ಬಹಳ ಅದ್ಭುತವಾದ ಮಾತು. ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್. ಅವರ ರಿಮಾರ್ಕ್ ಅದಕ್ಕೆ ಅವರು ನೋಡಿಕ್ಕೆ ಮಾನಸ ಪುತ್ರ ಅನ್ನೋದಕ್ಕೆ ಇಂಗ್ಲಿಷ್ ಶಬ್ದ ಸಿಗಲಿಲ್ಲ ಅವರಿಗೆ. ಅದಕ್ಕೆ ಸಂಶಬ್ದವನ್ನು ಬಳಸಿ ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್. ಅದನ್ನು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಫೋರ್ಸೇ ಬರೋಲ್ಲ. ಮಾನಸ ಪುತ್ರಾಸ್ ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ. ಹೌದು, ಇವತ್ತಿಗೂ ಹಾಗೆ. ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಶಾಲೆ ಕಲಿಸಿದ್ರೆ ನಾವು ನಾಗರಿಕರು. ಹೀಗೆಲ್ಲ ಮಾನಸ ಪುತ್ರರಿಗೆ ಈ ಮಾನಸ ಪುತ್ರರ ದುರಂತ ಸಂತತಿ ಬೆಳೀತಾ ಇದೆ ಬೇಟೆಗಳಲ್ಲಿ. ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್. ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್. ಇದೊಬ್ಬ ವಿದೇಶಿಯ ಹೇಳಿದ ಮಾತು. ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್, ದೆನ್ ಓನ್ಲಿ ಸ್ವರಾಜ್ ಬಿಕಮ್ಸ್ ಮೀನಿಂಗ್ಫುಲ್. ನಿಮಗೆ ಸಿಕ್ಕಿದ ಸ್ವರಾಜ್ಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕಾಗಿದ್ದರೆ ಮೊದಲು ನೀವು ಬ್ರಿಟಿಷರನ್ನು ಕಾಪಿ ಮಾಡತಕ್ಕ ಎರಡನೇ ದರ್ಜೆಯ ಪ್ರಜೆಗಳಾಗಬಾರದು, ನೀವು ನಿಜವಾದ ಭಾರತೀಯರಾಗಬೇಕು. ಆದರೆ ಬ್ರಿಟಿಷರು ಹೋದ ಮೇಲೆ ಇನ್ನಷ್ಟು ಹೆಚ್ಚು ಬ್ರಿಟಿಷರ ದಾಸರಾದೆವು ನಾವು. ವಿ ಆರ್ ಸ್ಟಿಲ್ ಮೆಂಟಲಿ ಸ್ಲೇವ್ಸ್ ಆಫ್ ಬ್ರಿಟಿಷ್. ಅದರ ಸ್ವಾತಂತ್ರ್ಯ ಸಿಕ್ಕಿದ್ದು ರಾಜಕೀಯವಾಗಿ, ಬೌದ್ಧಿಕವಾಗಿ ಬ್ರಿಟಿಷರ ದಾಸದಿಂದ ಹೊರಗೆ ಬರಲೇ ಇಲ್ಲ ನಾವು. ಯಾಕೆ ಇವತ್ತಿಗೂ ತಮಾಷೆ ಏನು ಅಂದರೆ ಈ ದೇಶದಲ್ಲಿ ಯಾರು ಇಂಗ್ಲಿಷ್ ಮಾತಾಡಲಿಕ್ಕೆ ಬರುತ್ತೋ ಅವನು ಬರದೇ ಇದ್ದವರಿಗಿಂತ ಶ್ರೇಷ್ಠ. ಯಾಕೆಂದರೆ ಇಂಗ್ಲಿಷ್ ಶ್ರೇಷ್ಠ ಭಾಷೆ, ದೇವ ಭಾಷೆ. ಅದು ನಮಗೆ ಸಂಸ್ಕೃತ ಅಲ್ಲ, ಇಂಗ್ಲಿಷ್ ದೇವ ಭಾಷೆ. ಸಂಸ್ಕೃತ ಬಾರದೇ ಇದ್ದರೆ ದ್ಯಾಟ್ಸ್ ಎ ಕ್ವಾಲಿಫಿಕೇಶನ್. ನಾನು ನಿಮ್ಮ ಸಂಸ್ಥೆಯಲ್ಲಿ ಬರೋದಿಲ್ರಿ, ಅದೊಂದು ಕ್ವಾಲಿಫಿಕೇಶನ್. ಇಂಗ್ಲಿಷ್ ಬಾರದೇ ಇದ್ದರೆ ಅದು ಗ್ರೇಟೆಸ್ಟ್ ಡಿಸ್ಕ್ವಾಲಿಫಿಕೇಶನ್. ಇದು ಇಂಗ್ಲಿಷರ ದಾಸಿ ಅಲ್ವೇನು? ಪೂರ್ತಿ ಇಂಗ್ಲಿಷರ ದಾಸರಾಗಿ ದೇಶ ಬದುಕ್ತಾ ಇದೆ. ಹಾಗೆ ಅಂದರೆ ಯಾಕೆ ಈ ಮಾತುಗಳಿದೆ ಅಂದರೆ ಅವನು ಒಬ್ಬ ವಿದೇಶಿಯನಾಗಿ ತಂತ್ರಶಾಸ್ತ್ರದ ಬಗ್ಗೆ ಇಲ್ಲಿಗೆ ಬಂದು ಪೂರ್ತಿ ಅಧ್ಯಯನ ಮಾಡಿ ಅವನು ಕೊನೆಗೆ ಏನು ಮಾಡಿದ ಗೊತ್ತಾ? ಅವನು ಸಾಯುವ ಒಂದು ವಿಲ್ ಬರೆದ, ನನ್ನನ್ನು ಕ್ರಿಶ್ಚಿಯನ್ ಪದ್ಧತಿಯಂತೆ ನನಗೆ ಅಂತ್ಯ ಸಂಸ್ಕಾರ ಮಾಡಬೇಡಿ, ನನ್ನನ್ನು ಭಾರತೀಯ ಪದ್ಧತಿಯಂತೆ ಸಮಾಧಿ ಮಾಡಿ, ನನ್ನನ್ನು ವೃಂದಾವನದಲ್ಲಿ ಇಟ್ಟು ನನ್ನ ಸಮಾಧಿ ಮಾಡಿ. ಈ ವಿಲ್ ಬರೆದು ಸತ್ತ ಅವನು. ಬಹಳ ದೊಡ್ಡ ಭಾರತದ ಸಂಸ್ಕೃತಿಯ ಪ್ರೇಮಿ. ಹಾಗೆ ನಾವು ಈ ಒಂದೊಂದು ಶಬ್ದಗಳಿಂದ, ಯಾಕಂದರೆ ಸಂಸ್ಕೃತ ಭಾಷೆಯಲ್ಲಿ ನಾವು ಅದನ್ನು ಮರೆತು ಬಿಟ್ಟದ್ರಿಂದ ಆಗಿರ್ತಕ್ಕ ದುರಂತಗಳಲ್ಲಿ ಅಕೂಪಾರ ಅನ್ನುವ ಶಬ್ದವು ಅದಕ್ಕೆ ಬಂತು. ಅದು ಕೂರ್ಮ ರೂಪದಿಂದ ನಮ್ಮ ಮನಸ್ಸನ್ನು ಕೂಡ ಎತ್ತುವವನು. ನಮಗೆ ಶಾಸ್ತ್ರದ ಬಗ್ಗೆ ಅರ್ಥ ಆಗಬೇಕಾಗಿದ್ದರೆ, ಅಂದರೆ ಅವನ ಭಾಷೆಯಲ್ಲಿ ಹೊಡೆದಾದರೆ ನಾವು ಇಂಡಿಯನ್ಸ್ ಆಗಬೇಕಾಗಿದ್ದರೆ ಕೂರ್ಮ ಎತ್ತಬೇಕು, ಇಲ್ಲದಿದ್ದರೆ ಫಾರಿನರ್ಸ್ ಏನಾಗ್ತದೆ. ವೇಷದಲ್ಲಿ, ಭೂಷಣದಲ್ಲಿ, ಥಿಂಕಿಂಗ್ನಲ್ಲಿ ಎಲ್ಲದಲ್ಲಿಯೂ ನಾವು ವೆಸ್ಟರ್ನ್, ಇಂಡಿಯನ್ ಅಲ್ಲ. ಅದು ಆಗಬೇಕಾಗಿದ್ದರೆ, ನಾವು ಭಾರತೀಯರಾಗಬೇಕಾಗಿದ್ದರೆ ನಮ್ಮ ಮಥನದಿಂದ ಏನಾಗ್ತದೆ ಗೊತ್ತಂದ್ರೆ, ಮೊದಲು ಮಥನದಿಂದ ಆದದ್ದಿದೆ. ಮನಸ್ಸು ಕುಸಿಯಿತು, ಶಾಸ್ತ್ರಗಳನ್ನು ಓದಿದೆ, ಎಲ್ಲ ಮೀನಿಂಗ್ಲೆಸ್ಸು. ಕಲ್ಕತ್ತಾದ ಹುಡುಗರಿಗೆ ಏನು ಖಂಡಿತೋ ಅದೇ ನಮ್ಮ ಜನರಿಗೂ ಕೊಡೋದು. ಇದೆಲ್ಲ ಮೀನಿಂಗ್ಲೆಸ್ಸು, ಫಿಕ್ಟಿಷಸ್ಸು, ಇದನ್ನು ನಂಬಬಾರದು ಪುರಾಣಗಳನ್ನ ಅಂತ ತೀರ್ಮಾನ ಮಾಡಿದರು. ಅದ ಕಾರಣ ಏನು? ಮನಸ್ಸು ಕುಸಿಯಿತು, ಅದರ ಸಾರವನ್ನು ಗ್ರಹಿಸುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದು. ಕೂರ್ಮ ದೂರದಿಂದ ಚಂದ ನೋಡ್ತಾ, ನೀವು ಮೊದಲು ಭಾರತೀಯರಾಗಿ ಆಮೇಲೆ ನಿಮ್ಮೊಳಗೆ ಬಂದು ಕೊಡ್ತೇನೆ ಅಂತ. ನಮ್ಮ ಜನ ಭಾರತೀಯರಾಗಲೇ ಇಲ್ಲ, ಕೂರ್ಮ ಬರಲೇ ಇಲ್ಲ. ಆಸನ ಶುದ್ಧತೆ ಕೂರ್ಮೆ ಏನು ಕೂರ್ಮ ಬರಲೇ ಇಲ್ಲ. ಕೂರ್ಮಾಸನದಲ್ಲಿ ಮರದ ಕೂರ್ಮದಲ್ಲಿ ಕೂತದ್ದಷ್ಟೇ ಬಂತು. ಮನೆಯಲ್ಲಿ ಕೂರ್ಮದ ಮುಖ ಮಾಡಿ ಕೂರ್ಮಾಸನದಲ್ಲಿ ಕೂತದ್ದೇ ಬಂತು. ಕೂರ್ಮ ಒಳಗೆ ಕೊಡಲೇ ಇಲ್ಲ. ಅದನ್ನು ಹೇಳ್ತಾರೆ ಇವರು. ಓಂ ನಮೋ ಭಗವತೆ ಅಕೂಪಾರಾಯ. ಅವನೇನವನು ಸರ್ವ ಸತ್ವ ಗುಣ ವಿಶೇಷಣಾಯ. ಅವನು ಯಾವಾಗ ಬರುತ್ತಾನೆ ಅಂದರೆ ನಿಮ್ಮಲ್ಲಿ ಸತ್ವಗುಣ ಇದೆಯೋ ಅವಾಗ ನಿಮ್ಮೊಳಗೆ ಬದುಕು. ಸರ್ವಸತ್ವ, ಸತ್ವಗುಣ ಇದ್ದವರು ಯಾರಿದ್ದಾರೆ? ಸರ್ವೇ ಸತ್ವಗುಣ. ಸತ್ವಗುಣ ನಮ್ಮಲ್ಲಿ ಜಾಗೃತವಾದಾಗ, ಸಾತ್ವಿಕ್ ಫೋರ್ಸ್, ಆ ಸಾತ್ವಿಕತೆ ನಮ್ಮಲ್ಲಿ ಬೆಳೆದಾಗ ಆ ಎಲ್ಲರಲ್ಲಿಯೂ ಒಳಗೆ ಕೂತು ಅವರನ್ನು ವಿಶೇಷ ಎತ್ತಿ
ಅವರನ್ನು ಉತ್ಕರ್ಷಕ್ಕೆ ತರ್ತಾನೆ, ಅವರನ್ನು ಎತ್ತರಕ್ಕೆ ತರ್ತಾನೆ. ನಾವು ಸತ್ವಗುಣವನ್ನು ಕಳ್ಕೊಂಡು ರಾಜಸರೋ ತಾಮಸರೋ ಆದರೆ ಕೂರ್ಮ ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಸರ್ವ ಸತ್ವಗುಣ ವಿಶೇಷಣಾಯ, ಸತ್ವಗುಣದಿಂದ ಸತ್ವಗುಣ ಉಳ್ಳವರು ಯಾರಿದ್ದಾರೆ ಅವರೆಲ್ಲರನ್ನೂ ವಿಶೇಷ ಇತಿ, ಅವನನ್ನು ಹೆಚ್ಚಳಕ್ಕೆ ಅಂದರೆ ಎತ್ತರಕ್ಕೆ ಏರಿಸ್ತಾನೆ. ಸರ್ವ ಸತ್ವಗುಣ ವಿಶೇಷಣಾಯ. ಆದರೆ ಕೂರ್ಮ ಎಲ್ಲಿದ್ದಾನೆ? ಅದು ಯಾವತ್ತೂ ಯಾರಿಗೂ ಮಾಡಲಿಲ್ಲ ನಾವು. ಇದು ತಮಾಷೆ ಏನಂದರೆ ಎಲ್ಲ ಅವತಾರಗಳನ್ನು ನೋಡಿದ್ದಾರೆ ಅಲ್ವಾ. ಮತ್ಸ್ಯವನ್ನು ಯಾರು ನೋಡದೇ ಇದ್ದರೂ ವೈವಸ್ವತಮನ್ನು ನೋಡಿದ್ದಾರೆ, ಆಮೇಲೆ ಆ ದೋಣಿಯಲ್ಲಿದ್ದ ಋಷಿಗಳೆಲ್ಲ ನೋಡಿದ್ದಾರೆ, ಮತ್ತೆ ಎಲ್ಲ ಅವತಾರಗಳನ್ನ ಯಾರ್ಯಾರೋ ನೋಡಿದ್ದಾರೆ. ಕೂರ್ಮ ಅವತಾರವನ್ನು ಯಾರೂ ನೋಡಿಲ್ಲ. ಯಾಕೆಂದರೆ ಇವರು ಸಮುದ್ರ ಮಂಥನ ಮಾಡುವಾಗ ಸಮುದ್ರದ ಅಡಿಯಲ್ಲಿ ಆ ಮಂದರ ಪರ್ವತ ಅಡಿಯಲ್ಲಿ ಇದ್ದವರು ಬೆನ್ನು ಪಟ್ಟು ಹೊರಗೆ ಯಾರಿಗೂ ಕಾಣಲಿಲ್ಲ. ನಾವು ಶಾಸ್ತ್ರ ಮಂಥನ ಮಾಡುವಾಗ ಅವನು ಒಳಗೆ ಅಂತೂ ಕೂರ್ಮ ಯಾವತ್ತೂ ಕಾಣಲಿಲ್ಲ. ಅದನ್ನೇ ನೋಪಲಕ್ಷಿತ ಸ್ಥಾನಾಯ ಅಂತ. ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಪತ್ತೆ ಇಲ್ಲ. ಕೂರ್ಮ ಎಲ್ಲಿದ್ದಾನೆ ಯಾರು ನೋಡಿದವರಿಲ್ಲ. ಜ್ಞಾನಿಗಳು ಮಂದರ ಪರ್ವತದ ಅಡಿಯಲ್ಲಿ ಬೆನ್ನು ಕೊಟ್ಟ ಅಂತ ಹೇಳಿದ್ರಿಂದ ಗೊತ್ತು ಹೊರತು ಕಂಡವರೇ ಇಲ್ಲ. ಎಲ್ಲ ಅವತಾರಗಳನ್ನು ಕಂಡವರುಂಟು, ಕೂರ್ಮ ಅವತಾರವನ್ನು ಕಂಡವರಿಲ್ಲ. ಅದಕ್ಕೆ ನೋಪಲಕ್ಷಿತ ಸ್ಥಾನಾಯ ಅಂತ. ಅವನು ಎಲ್ಲಿದ್ದಾನೆ, ಅವನ ಅಡ್ರೆಸ್ ಏನು ಗೊತ್ತಿಲ್ಲ. ಅವನ ಸ್ಥಾನ ಅನುಪಲಕ್ಷಿತ, ಅದು ಎಲ್ಲಿಂದ ಗುರುತಿಸಲಿಕ್ಕೆ ಆಗದಂಥ ಜಾಗದಲ್ಲಿ ಇರುವವ. ಸಮುದ್ರದ ಅಡಿಯಲ್ಲಿದ್ದ, ನಮ್ಮ ಹೃದಯ ಸಮುದ್ರದ ಅಡಿಯಲ್ಲಿ ಇದ್ದಾನೆ. ಆದರೆ ಅವನು ಬೆನ್ನು ಕೊಟ್ಟು ಮೇಲೆ ಗೆಲ್ಲಬೇಕಾಗಿದೆ ಮೊದಲು ನಾವು ಸರ್ವಸತ್ವ ಗುಣರಾಗಬೇಕು. ಇದ್ರೆ ಬೆನ್ನು ಅವನಿಗೇನಾಗತ್ತೆ? ಈಗ ಅದು ಭಗವಂತ ಬಂದು ಹೆಗಲು ಕೊಡಬೇಕಾಗಿದ್ದರೆ ಮಥನದಲ್ಲಿ ಸುರರು ಸೇರಬೇಕು. ಆ ಸುರರೇ ಮಥನ ಮಾಡಿದರೆ ಅವನು ಬರೋಲ್ಲ. ಆದ್ದರಿಂದ ಮೊದಲು ನಾವು ಸುರರ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ಆಸುರಿ ಶಕ್ತಿಗಳನ್ನು ನಮ್ಮಲ್ಲಿದ್ದದನ್ನು ಕಳ್ಕೋಬೇಕು. ಆಗ ಅವನು ಹೆಗಲು ಕೊಡ್ತಾನೆ, ಬೆನ್ನು ಕೊಡ್ತಾನೆ. ಅಂದ್ರೆ ಭಗವಂತ ನಮ್ಮ ಶಾಸ್ತ್ರ ಚಿಂತನೆಗೆ ಬೆನ್ನು ಕೊಡದೇ ಇದ್ದರೆ ನಮ್ಮ ಮಥನದಿಂದ ಬರೋದು ವಿಷ ಅಷ್ಟೇ ಹೊರತು ಅಮೃತ ಬರೋದು. ವಿಷ ಯಾವುದಿದ್ರೆ ಅದೇ ಅಪನಂಬಿಕೆಯ ವಿಷ. ಅದನ್ನೇನು ಬರುತ್ತೆ? ಇಟ್ ಇಸ್ ಆಲ್ ಮೀನಿಂಗ್ಲೆಸ್ ಫಿಕ್ಟಿಷಿಯಸ್ ಅಂತ ಕನ್ಕ್ಲೂಷನ್ ಬರ್ತೇವೆ. ಕಾರಣ ನಾವು ನಂಬಿಕೆ ಕಳ್ಕೊಂಡಿದ್ದೇವೆ ಆ ಗ್ರಂಥಗಳಲ್ಲಿ. ಮತ್ತೆ ಮೇಲು ನೋಟಕ್ಕೆ ಅರ್ಥವಲ್ಲ, ಮೇಲು ನೋಟಕ್ಕೆ ವಿಚಿತ್ರವಾಗಿ ಒಂದಕ್ಕೊಂದು ಅಸಂಗತ ಇದ್ದ ಹಾಗೆ ಕಾಣುತ್ತೆ. ಅದರ ಸಾಂಗತ್ಯ ತಿಳಿಬೇಕಾಗಿದ್ದರೆ ಮತ್ತೆ ಮನಸ್ಸು ಬಹಳ ಆಳವಾದ ಚಿಂತನೆ ಮಾಡಬೇಕು. ಅದು ಕುಸಿಯದಂತೆ ಕೂರ್ಮ ಮೇಲೆ. ಅದರಿಂದ ಅವನು ನೋಪಲಕ್ಷಿತ ಸ್ಥಾನ. ಆದರೆ ಅವನು ಎಂಥವನು ಅಂದರೆ ನಮೋ ವರ್ಷಮಣೆ, ನಮಃ ಪ್ರಮಾಣಾಯ, ನಮೋ ಭೂಮ್ನೆ, ನಮೋ ಅವಸ್ಥಾನಾಯ ನಮಸ್ತೆ. ಅವನು ನಿಜವಾಗಿ ಅವನು ಬೆನ್ನು ಕೊಟ್ಟ ಅಂದರೆ ನಮ್ಮ ಮನಸ್ಸನ್ನು ಮಂದರ ಕುಸಿಯದಂತೆ ಅವನು ಆಧಾರ ಕೊಟ್ಟದ ಮೇಲೆ ಎತ್ತಿದ ಅಂದರೆ ಅದು ವರ್ಷಮ. ಅಂದರೆ ಅದು ನಮ್ಮ ಅಭೀಷ್ಟಗಳ ಸುರಿಮಳೆ. ನಾವು ಬಯಸಿದ ಅಭೀಷ್ಟಗಳನ್ನು ಸುರಿಸುವಂಥ ಮಹಾ ಕರುಣಾಳವಾದ ಮೂರ್ತಿ ಅದು ವರ್ಷಣ. ವರ್ಷಣ ಅಂದರೆ ಅಭೀಷ್ಟಗಳ ಮಳೆ. ನಾವು ಬಯಸಿದ್ದನ್ನು ಮಳೆಗರೆಯುವ ಮಹಾದಿವ್ಯ ಶಕ್ತಿ ಅದು. ನಮೋ ವರ್ಷಮಣೆ. ಆಮೇಲೆ ನಮಃ ಪ್ರಮಾಣಾಯ. ತಮಾಷೆ, ಅವನು ಎಲ್ಲಿದ್ದಾನೆ ಪ್ರಮೇಯ ಗೊತ್ತಿಲ್ಲ, ಪ್ರಮಾಣ ಮಾತ್ರ ಗೊತ್ತಿರೋದು ನಮಗೆ. ಅವನು ಇರುತ್ತಾನೆ ಅಂತ ಅದು ಪ್ರಮಾಣ ಇದೆ. ಅದು ಪ್ರಕೃಷ್ಟವಾದ ಮಾನ ಅಂದರೆ ವೇದಾದಿ ಸಮಸ್ತ ವೇದ ಪ್ರತಿಪಾದ್ಯನಾದ. ಆದರೆ ಅವನ ಅಡ್ರೆಸ್ಸೇ ಗೊತ್ತಿಲ್ಲ. ಪ್ರಕೃಷ್ಟಂ ಮಾನಂ ವೇದಾದಿರೂಪಂ ಯಸ್ಯ. ಸಮಸ್ತ ವೇದಗಳು ಅವನನ್ನು ಕೊಂಡಾಡ್ತಾ ಇವೆ. ಆದರೆ ಪುರಾಣಗಳು ದಶಾವತಾರದ ಕಥೆ ಹೇಳ್ತಾವೆ. ಭಾಗವತದಲ್ಲಿ ಭಗವಂತನ ಕಥೆ ಅಂತ ಹೇಳುವ ಪುರಕ್ಕೂ ಮಾತು ಬಂದಿದೆ. ನಾವು ತತ್ ಸವಿತು ನಿತ್ಯ ಗಾಯತ್ರಿ ಹೇಳುವಾಗ ಅರ್ಥಾನುಸಂಧಾನ ಮಾಡುವವರು ಹೊರಗೆ ದೇವತೆ ಯಾಕೆಂದು ಗೊತ್ತಿಲ್ಲ, ಕೆನ್ನ ಕಟ್ಟಿಕೊಳ್ತಾರೆ. ಸವಿತು ಅಂದಾಗ ಅದು ಕೂರ್ಮ ರೂಪದ ಅವತಾರದ ಚಿಂತನೆ ಮಾಡ್ತಾರೆ. ತತ್ ಅಂದರೆ ಮತ್ಸ್ಯ, ಸವಿತು ಅಂದರೆ ಕೂರ್ಮ ರೂಪದ ಅವತಾರ ಚಿಂತನೆ. ಹೀಗೆ ನಿತ್ಯ ಅನುಷ್ಠಾನದಲ್ಲಿ ಕೂರ್ಮ ಇದ್ದಾನೆ. ಭಾಗವತ ಪುರಾಣಗಳಲ್ಲಿ ದಶಾವತಾರದ ಕಥೆ ಬಂದಾಗ ಕೂರ್ಮ ಇದ್ದಾನೆ. ಕೂರ್ಮನ ಸ್ವರೂಪವನ್ನೇ, ಇದು ಬಹಳ ವಿಚಿತ್ರ, ಸಮಸ್ತ ವೇದಗಳು ಹೇಳ್ತವೆ. ಯಾಕೆಂದರೆ ಭಗವಂತನ ಎಲ್ಲ ರೂಪಗಳನ್ನು ವೇದ ಹೇಳಿದೆ. ವೇದ ಅದು ಹೇಳದ ಅರ್ಥ ಇಲ್ಲ. ಪ್ರಮಾಣಾಯ ವೇದ ಪ್ರಮಾಣ ಅಷ್ಟೇ ಅಲ್ಲ, ಸಮಸ್ತ ವೇದವೂ ಅವನಿಗೆ ಪ್ರಮಾಣ. ನಮಃ ಪ್ರಮಾಣಾಯ. ಯಾಕೆಂದರೆ ನಮೋ ಭೂಮ್ನೇ. ಭೂಮ ಅಂದರೆ ಎಲ್ಲ ಗುಣಗಳಿಂದ ತುಂಬಿರುವ ವಸ್ತು ಅಂತ. ಭೂಮಾ ಸಂಪ್ರಸಾದಾದ, ಅಲ್ಲಿ ಭೂಮ್ನ ಕರ್ತ್ವಜ್ಯಾಯಸ್ತ್ವಂ.
ವೇದವ್ಯಾಸ ಒಂದು ಮಾತು ಹೇಳ್ತಾರೆ, ಭಗವಂತನನ್ನು ಉಪಾಸನೆ ಮಾಡುವಾಗ ಯಾವ್ಯಾವುದೇ ಉಪಾಸನೆ ಮಾಡಿ, ಆದರೆ ಅದರ ಜೊತೆಗೆ ಭೂಮಗುಣವನ್ನು ಉಪಾಸನೆ ಮಾಡಲೇಬೇಕು. ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ಎ ಮಸ್ಟ್. ಅಂದರೆ ಭಗವಂತ ಆನಂದ ಅಷ್ಟೇ ಅಲ್ಲ, ಆನಂದ ಪೂರ್ಣ. ಭಗವಂತ ಜ್ಞಾನ ಸ್ವರೂಪ ಅಷ್ಟೇ ಅಲ್ಲ, ಜ್ಞಾನ ಪೂರ್ಣ. ಈ ಭೂಮ ಅಂದರೆ ಪೂರ್ಣತೆ. ಎಲ್ಲ ಗುಣಗಳ ಜೊತೆಗೆ ಪೂರ್ಣತೆಯನ್ನು ಸೇರಿಸಿಯೇ ಉಪಾಸನೆ ಮಾಡಬೇಕು, ಬರೀ ಗುಣವನ್ನಲ್ಲ. ಅದರಿಂದ ಭೂಮ ಗುಣ ಅನ್ನೋದು ಎಲ್ಲ ಕಡೆಗೂ ಅನ್ವಯವಾಗುವಂಥದ್ದು, ಅಂದರೆ ಪರಿಪೂರ್ಣವಾದ ವಸ್ತು. ನಮೋ ಭೂಮ್ನೇ, ಕೊನೆಗೆ ನಾನು ನಮೋ ಅವಸ್ಥಾನಾಯ, ನಮ್ಮ ಮನಸ್ಸು ಕುಸಿಯದಂತೆ ಎತ್ತಿ ಹಿಡಿದವನಿಗೆ ನಮಸ್ಕಾರ. ಅವಸ್ಥಾಪಯೆ, ನಮ್ಮ ಮನಸ್ಸು ಕುಸಿಯದಂತೆ ಎತ್ತಿ ಹಿಡಿದು ನಮಗೆ ಜ್ಞಾನದ ಮಾರ್ಗದಲ್ಲಿ ಅರಿವಿನ ಅಮೃತವನ್ನು ಕೊಡುವವನು ಅವನು. ಇರದೇ ಇದ್ದರೆ ನಮ್ಮ ಇವತ್ತು ನೋಡಿ, ನಮ್ಮ ಓದು ಅಮೃತವನ್ನು ಕೊಡೋದೇ ಇಲ್ಲ. ಸಮಸ್ಯೆ ಏನು ಅಂದರೆ, ಓದಿನಿಂದ ದ ಮೋರ್ ಯು ಸ್ಟಡಿ ದ ಮೋರ್ ಡೌಟ್ಸ್ ಯು ವಿಲ್ ಹ್ಯಾವ್. ಇದು ಬಹಳ ವಿಚಿತ್ರ. ನಮಗೆ ಹೆಚ್ಚು ಹೆಚ್ಚು ಓದಿದ ಹಾಗೆ ಹೆಚ್ಚು ಸಂಶಯಗಳು. ಒಂದು ಘಟನೆ ನಡೀತು, ನಾನು ಅನೇಕ ಕಡೆ ಹೇಳಿದ್ದೆ. ಒಬ್ಬರು ಬಹಳ ದೊಡ್ಡ ಸಾಹಿತಿಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಸಾಹಿತಿಗಳು ಒಮ್ಮೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರು. ಅಲ್ಲಿ ಒಬ್ಬರು ಅವಧೂತರಿದ್ದಾರೆ. ನಾನು ನಿನ್ನೆ ಕತೆ ಹೇಳಿದ್ನಲ್ಲ, ಬಟ್ಟೆ ಜಾರಿಸ್ಕೊಂಡು ಹೋದವರು ದೇವಸ್ಥಾನಕ್ಕೆ ಬಂದು ಅವರಿದ್ದರು, ನನ್ನ ಜೊತೆಗೆ ಅವರಿದ್ದರು. ಈ ಸಾಹಿತಿಗಳು ಅವರ ಹತ್ರ ಒಂದು ಪ್ರಶ್ನೆ ಹಾಕಿದರು. ಏನು ಅಂದರೆ, ಹೆಚ್ಚು ಹೆಚ್ಚು ಓದಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಸಂಶಯ, ಅಪನಂಬಿಕೆಗಳು ಬರ್ತಾ ಇದೆ. ಇದ್ದ ನಂಬಿಕೆ ಹೋಗ್ತಾ ಇದೆ, ಧರ್ಮದ ಬಗ್ಗೆ ದೇವರ ಬಗ್ಗೆ ಇದ್ದ ನಂಬಿಕೆ ಕಮ್ಮಿ ಆಗ್ತಾ ಇದೆ. ಹೆಚ್ಚು ಹೆಚ್ಚು ಓದಿದ ಹಾಗೆ ನಂಬಿಕೆ ಕಮ್ಮಿ ಆಗ್ತಾ ಇದೆ, ಅಪನಂಬಿಕೆ ಹೆಚ್ಚುತ್ತಾ ಇದೆ. ಏನು ಇದಕ್ಕೆ ಕಾರಣ ಅಂತ ಅದ್ಭುತ. ಅವರು ಆ ಅವಧೂತರಿದ್ದಾರಲ್ಲ, ಅವರು ಸ್ಕೂಲಿಗೆ ಹೋಗಿಲ್ಲ. ಇವತ್ತು ರೆಕಾರ್ಡ್ ಪ್ರಕಾರ ಇಲ್ಲಿಟ್ರೇಟ್. ಅವರು ಕಣ್ಣು ಮುಚ್ಚಿ ನೆಗಾಡಿದರು. ನೆಗಾಡಿ ಒಂದು ಉತ್ತರ ಕೊಟ್ಟರು, ಈ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮತ್ತೆ ಬಾಯ್ದಲ್ಲಿ. ಅವ್ರು ಏನು ಹೇಳಿದ್ರು ಗೊತ್ತಾ, ಅದು ಹೆಚ್ಚು ಓದಿದ್ದು ಕಾರಣ ಅಲ್ಲ, ಹೆಚ್ಚು ಓದಿದ್ದೇನೆ ಅಂತ ತಿಳ್ಕೊಂಡದ್ದು ಕಾರಣ ಅಂತ. ಮತ್ತೆ ಅವರು ಪ್ರಶ್ನೆ ಹಾಕಿದ್ರು. ಸೋ ಬ್ಯೂಟಿಫುಲ್. ಅವರು ಇಲ್ಲಿಟ್ರೇಟ್. ಅವರು ಹೇಳಿದವ್ರು ಏನಿಲ್ಲ, ಅವರು ಒಳಗಿಂದ ಅಂತರಂಗದ ಸಾಧನೆಯಿಂದ ಬಂದ ಮಾತದು. ಹೆಚ್ಚು ಓದಿದ್ದೇನೆ ಅಂತ ತಿಳ್ಕೊಂಡದ್ದು ಕಾರಣ, ಹೆಚ್ಚು ಓದಿದ್ದ ಕಾರಣ ಅಲ್ಲ ಅಪನಂಬಿಕೆ. ಇವತ್ತು ಆಗಿರೋ ಇದೇ ಸಂಗತಿ. ನಾವು ತುಂಬ ಓದಿದ್ದೇವೆ, ತುಂಬ ಜಾಣರು ಅಂತ ತಿಳ್ಕೊಂಡಿರ್ತೇವೆ, ಬಟ್ ನಮಗೆ ಮೂಲಭೂತ ಸಂಗತಿಯೇ ಗೊತ್ತಿಲ್ಲ. ವಿ ಡು ನಾಟ್ ನೋ ದಟ್ ವಿ ಡು ನಾಟ್ ನೋ. ಇದು ಮೂಲಭೂತ, ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇದು ಬೇಸಿಕ್ ಕ್ವಾಲಿಟಿನೇ ಇಲ್ಲ ನಮ್ಮಲ್ಲಿ. ಯಾವುದೇ ಒಂದು ವಸ್ತುವನ್ನು ತಿಳಿಬೇಕಾಗಿದ್ದೇನೆ, ಮೊದಲು ನಮಗೆ ಅದು ಗೊತ್ತಿಲ್ಲ ಅನ್ನೋದು ತಿಳಿಯಬೇಕು. ಅದೇ ರೀತಿ ನನಗೆಲ್ಲ ಗೊತ್ತುಂಟು, ಯಾರ ಹತ್ರ ಏನು ಕೇಳೋದು ಅಂತ ಏನು ಅವ್ರು ಎಂದೂ ತಿಳ್ಕೊಳ್ಳೋದೇ ಇಲ್ಲ. ತಿಳುವಳಿಕೆಗೆ ಬೇಕಾದಂಥ ಫೌಂಡೇಶನೇ ಇಲ್ಲ. ಹಾಗಾಗಿ ಮೊದಲು ಬೇಕಾಗಿರೋದು, ಇಂಗ್ಲೀಷ್ನಲ್ಲಿ ಒಂದು ಗಾದೆ ಉಂಟಂತೆ, ಹಿ ದಟ್ ನೋಸ್ ನಾಟ್ ಆ್ಯಂಡ್ ನೋಸ್ ನಾಟ್ ದಟ್ ಹಿ ನೋಸ್ ನಾಟ್, ಹಿ ಈಸ್ ಎ ಫೂಲ್. ಚೆನ್ನಿ ಮುಂದೆ ಅವನಿಗೆ ಉದ್ಧಾರವೇ ಇಲ್ಲ. ಮುಗಿದು. ಯಾಕೆಂದರೆ ನಮಗೆ ಬೆಳೀಬೇಕಾಗಿದ್ದರೆ ಮೊದಲು ನಮಗೆ ಗೊತ್ತಿರಬೇಕಾದ್ದು ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತ. ಆಗ ಅದನ್ನು ತಿಳಿಯುವ ಕುತೂಹಲ ಬರ್ತದೆ. ಗೊತ್ತಿದ್ದವರ ಹತ್ತಿರ ಹೋಗಿ ಕೇಳ್ತೇವೆ. ನಮಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿದ್ದಾರೆ, ಅವ್ರ ಹತ್ರ ಎಂತ ಕೇಳೋದು? ನನಗೇನು ಗೊತ್ತಿಲ್ವಾ? ಮುಗಿದಲ್ಲಿ ಕಥೆ. ನಾವೆಂದೂ ಬೆಳೆಯೋದಿಲ್ಲ. ಇವತ್ತು ನಮ್ಮ ದೇಶದ ಸೋ ಕಾಲ್ಡ್ ಎಜುಕೇಟೆಡ್ ಆಗಿರ್ತಕ್ಕವರ ಸಮಸ್ಯೆ ಇದು. ದೇ ಡು ನಾಟ್ ನೋ ದಟ್ ದೇ ಡೋ ನಾಟ್. ನಮಗೆ ನಮ್ಮ ಅಜ್ಞಾನದ ಅರಿವೇ ಇಲ್ಲ. ಅಜ್ಞಾನದ ಅರಿವಿಲ್ಲದೆ ಜ್ಞಾನ ಬರೋದಿಲ್ಲ. ಜ್ಞಾನ ಬರಬೇಕಾದ್ರೆ ಮೊದಲು ಅಜ್ಞಾನ ಅರಿವು. ಅದು ಬರಬೇಕಾಗಿದ್ದರೆ ನಮಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಲಿಕ್ಕೆ ನಮ್ಮನ್ನು ಎತ್ಕೊಂಡು ಹೋಗಬೇಕಲ್ಲ. ನಮಗೇನಾಗಿದೆ ಅಂದರೆ, ಅಡಿಗರು ಹೇಳಿದ ಹಾಗೆ, ಕುಂಟನ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೆಂತೋ ನೋಡಬೇಕು. ಅಲ್ಲ, ಕುರುಡನ ಮೇಲೆ ಕುಂಟ ಕೂತಿದ್ದರೆ ಕುಂಟ ದಾರಿ ಕಂಡಿದೆ, ಅವನಿಗೆ ದಾರಿ ಹೇಳ್ತಿದ್ದ, ಕುರುಡ ನಡೀತಿದ್ದ. ಈಗ ಕುಂಟನ ಮೇಲೆ ಕುರುಡ ಕೂತಿದ್ದಾನೆ, ನಡೀಬೇಕು. ನಮ್ಮ ಸ್ಥಿತಿ ಹೀಗಿದೆ. ಹಾಗಾಗಿ ಈ ಕುಂಟನನ್ನ ಕಾಲು ಕೊಟ್ಟು ಎತ್ತಿ ನಡೆಸುವಂಥ ಶಕ್ತಿ ಕೂರ್ಮ. ಅವನ ಅವಸ್ಥಾನಾಯ ಅಂತ. ನಾವು ಕುಸಿದು ಬೀಳದಂತೆ ನಮ್ಮನ್ನು ಎತ್ತಿ ಹಿಡಿಯುವ ಶಕ್ತಿ ಅದು ಜ್ಞಾನ ಮಾರ್ಗದಲ್ಲಿ. ನಮ್ಮೊಳಗೆ ಆಗುವಂತಹ ಸಮುದ್ರ ಮಥನದಲ್ಲಿ ಅಮೃತ ಬರಬೇಕು ಅಂದರೆ ಅವರು ಎತ್ತಿ ಹಿಡಿಯಬೇಕು. ಅಂಥ ಕೂರ್ಮನಿಗೆ ನಮಸ್ತೆ, ನಮಸ್ಕಾರ ಅಂತ ಪಿತೃದೇವತೆಗಳು ಹೀಗೆ ಉಪಾಸನೆ ಮಾಡ್ತಾರಂತೆ. ಅವರಿಗೊಂದು ಆಸೆ. ಪಿತೃದೇವತೆಗಳು ಯಾಕೆ ಮಾಡ್ತಾರೆ ಅಂದರೆ, ನಮ್ಮ ಸಂತಾನ ಭೂಮಿಯಲ್ಲಿ ಇದ್ದಾವಲ್ಲ ಅನಿಷ್ಟ ಸಂತಾನಗಳು, ಅವು ಕೊಂಚೂರು ಒಳ್ಳೆ ಬುದ್ಧಿ ಬಿಡಪ್ಪ,
ನಮ್ಮನ್ನು ಅಧೋಗತಿ ಕೊಂಡು ಹೋಗ್ತಾ ಇದ್ದಾವೆ. ಅವು ಕೊಂಚೂರು ಒಳ್ಳೆಯದು. ಬುದ್ಧಿಗೇಡಿಗಳಾಗಿ ನಾವು ಮೋಸ್ಟ್ ಇಂಟೆಲೆಕ್ಚುವಲ್ಸ್ ಭ್ರಮೆಯನ್ನು ಬದುಕ್ತಾ ಇದ್ದಾವೆ. ಅವು ಕೊಂಚೂರು ವಿವೇಕ ಕೊಡು. ಫಸ್ಟ್ ಅವುಗೆ ಏನು ಗೊತ್ತಿಲ್ಲ ಅನ್ನುವ ಅರಿವು ಕೊಡು. ಇದು ಪಿತೃಗಳ ಪ್ರಾರ್ಥನೆ. ಕುರುಮನಃ ನಮೋ ಅವಸ್ಥಾನಾಯ ನಮಸ್ತೆ.